ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್. ಯೂಶಲಿ ಸಂಡೇ ಅಂತ ಬಂದರೆ ಹೊರಗಡೆ ಹೋಗ್ತಾರೆ. ಸಂಡೇ ಅಂತಲೇ ಅಲ್ಲ, ವೀಕೆಂಡ್ಸ್ ಅಂತ ಬಂದರೆ ಶನಿವಾರ ಭಾನುವಾರ ಹೊರಗಡೆ ಹೋಗ್ತಾರೆ ಅಲ್ವಾ. ಅದೇ ರೀತಿಯೇ ನಾವು ಕೂಡ ಈಚೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಈಚೆ ಹೋಗಬೇಕಾದ್ರೆ ಫಸ್ಟ್ ನೋಡೋದು ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಸ್ಸು ಯೂನಿಕ್ ಆಗಿರಬೇಕು ಅಂತ ಎಲ್ಲರೂ ಅಂದ್ಕೋತೀವಿ ಅಲ್ವಾ. ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾವು ಹೋದರೆ ನಿಮಗೆ ಗೊತ್ತಾಗುತ್ತೆ. ಆ ಪ್ಲೇಸ್ನ ನೀವು ಕೂಡ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಯಾಕಂದರೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ತುಂಬಾ ಬಿಸಿಲಿತ್ತು. ನಾವಿತ್ತು ಬರ್ತಾ ಇರೋ ಜಾಗ ಬಂದುಬಿಟ್ಟು ರಂಗೋಲಿ ಗಾರ್ಡನ್ಸ್. ರಂಗೋಲಿ ಗಾರ್ಡನ್ಸ್ ಎಲ್ಲಿದೆ ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬಾ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋನ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಎಂಟರ್ ಆಗ್ತಿದ್ದಂಗೆ ಟಿಕೆಟ್ ಕೌಂಟರ್ ಅಂತ ಇತ್ತು. ಟಿಕೆಟ್ ಕೌಂಟರ್ ಬಂದುಬಿಟ್ಟು ನಾವು ಕಾರ್ನ ಪಾರ್ಕಿಂಗ್ ಮಾಡ್ತೀವಲ್ವ, ಸೊ ಆ ಕಾರ್ ಪಾರ್ಕಿಂಗ್ಗೆ ಅಂತ ಹೇಳಿ ಅಲ್ಲಿ ದುಡ್ಡು ತೊಗೋತಾರೆ. ಸೊ ಅದನ್ನು ನೀವು ಮೊದಲಿಗೆ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಕಾರ್ನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಹೊರಟ್ವಿ. ಫುಲ್ಲು ಗಾರ್ಡನ್ ಆಗಿತ್ತು. ಹೆಸರಲ್ಲೇ ಇದೆ ರಂಗೋಲಿ ಗಾರ್ಡನ್ ಅಂತ. ಹಾಗಾದರೆ ಬರೀ ಗಾರ್ಡನ್ ಅಂದರೆ ಏನಪ್ಪ, ಸುಮ್ಮನೆ ವಾಕ್ ಮಾಡ್ಕೊಂಡು ಬರೋ ಥರ ಇರೋ ಪಾರ್ಕಾ ಅಂತ ಅಂದ್ಕೋಬೇಡಿ. ಇಲ್ಲಿ ತುಂಬಾ ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇಲ್ಲೆಲ್ಲ ಹಳ್ಳಿ ಸ್ಟೈಲ್ ಇರುತ್ತೆ. ಈಗ ನೀವು ನೋಡಿರ್ಬೋದು, ರಾಮನಗರ ಆ ಸೈಡೆಲ್ಲ ಹೋದಾಗ, ಚನ್ನಪಟ್ಟಣ ಆ ಸೈಡ್ ಹೋದಾಗ ಬೊಂಬೆಗಳಲ್ಲಿ ರಿಯಲ್ ಮನುಷ್ಯರಿರೋ ಥರ ಬೊಂಬೆಗಳನ್ನ ಮಾಡಿರ್ತಾರೆ ಅಲ್ವಾ. ಒಂದು ಮನೆ ಆ ಥರ ಎಲ್ಲ ನೋಡಿರ್ತೀರ ರಾಮನಗರದಲ್ಲಿ ಯೂಶಲಿಯಾಗಿ. ಬಟ್ ನಮ್ಮ ಬೆಂಗಳೂರಲ್ಲಿ ಇಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಮೊದಲು ಇಲ್ಲಿ ಟಿಕೆಟ್ ಬಂದುಬಿಟ್ಟು ಕಮ್ಮಿ ಇತ್ತಂತೆ, ಈಗ ಟಿಕೆಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಯೂಶಲಿ ನಾರ್ಮಲ್ ಡೇಸಲ್ಲಿ ಹೋದಾಗ ನಿಮಗೆ ಟಿಕೆಟು 200 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಬಟ್ ಅದೇ ನೀವೇನಾದರೂ ವೀಕೆಂಡ್ಸಲ್ಲಿ ಹೋದರೆ 250 ರೂಪೀಸ್ ತೊಗೋತಾರೆ ಒಬ್ಬರಿಗೆ. ನಾವು ಹೋಗಿದ್ದು ವೀಕೆಂಡ್ಸ್ ಅಲ್ವಾ. ಎಲ್ರಿಗೂ ಈಗ ಸ್ವಲ್ಪ ರಜೆ ಸಿಗೋದಂತ ಅಂದರೆ ವೀಕೆಂಡ್ಸಲ್ಲಿ. ಸೊ ನನಗೆ ಸಂಡೇ ಹಾಲಿಡೇ ಇದ್ದಿದ್ದರಿಂದ ಸಂಡೇ ಹೋದ್ವಿ. ಮೊದಲಿಗೆ ಟಿಕೆಟ್ ತೊಗೊಂಡು ಹೋಗ್ತಿದ್ದಾಗೆ ಅವರು ನಮಗೆ ಒಂದು ಬ್ಯಾಂಡ್ನ ಹಾಕ್ತಾರೆ ಕೈಗೆ. ಬಿಕಾಸ್ ನಾವು ಟಿಕೆಟ್ ತೊಗೊಂಡಿರ್ತೀವಲ್ವ, ನಮಗೆ ಇವ್ರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವ ಅಂತ ಅಂದ್ಬಿಟ್ಟು ಒಂದು ಬ್ಯಾಂಡ್ ಹಾಕ್ತಾರೆ. ಆ ಬ್ಯಾಂಡ್ ಹಾಕಿ ಒಳಗಡೆ ಬರ್ತಿದ್ದಾಗೆ ನೀವು ನೋಡ್ಬೋದು, ಫುಲ್ಲು ಹಳ್ಳಿ ವಾತಾವರಣ ಅಂತಲೇ ಹೇಳ್ಬೋದು. ಹಳ್ಳಿ ಸ್ಟೈಲು ನಮಗೆ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ಯಾರಾದರೂ ನೋಡಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಹೋಗಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಟೈಮ್ ಪಾಸ್ ಆಗೋದು ಗೊತ್ತಾಗೋದೇ ಇಲ್ಲ. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಬೊಂಬೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ನಮಗೆ ರಿಯಾಲಿಟಿ ಅಂತಲೇ ಅನಿಸುತ್ತೆ. ಫುಲ್ಲು ರಿಯಲ್ ಏನೋ ನೋಡ್ಬೋದು. ಇದನ್ನ ಯಾರೂ ಬೊಂಬೆ ಅಂತಲೇ ಅನ್ನಲ್ಲ, ಸಡನ್ನಾಗಿ ನೋಡಿದ್ರೆ ಆ ಥರ ಕಾಣುತ್ತೆ. ಮಕ್ಕಳು ಆಟ ಆಡ್ತಾ ಇರೋ ಥರ ಆಗ್ಬೋದು. ಈ ಹಳ್ಳಿಯಲ್ಲಿ ಕೂತ್ಕೊಂಡು ಹೇಗೆ ನೋಡ್ತಾ ಇರ್ತಾರೆ ಹೊರಗಡೆ, ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದು ಪ್ರತಿಯೊಂದು ಇದೆ. ನಿಮ್ಗೆ ನೋಡ್ತಾ ಇರ್ಬೋದು, ಆಗ ಯಾವ ರೀತಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಹಸುಗಳು ಯಾವ ರೀತಿ ಇತ್ತು ಎಲ್ಲ ನಿಮಗೆ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ಯಾರಾದರೂ ಹಳ್ಳಿಯಲ್ಲಿ ಅವರಾದರೆ ಒಂದು ಸ್ವಲ್ಪ ನೋಡಿರ್ತಾರೆ. ಬಟ್ ಈಗಿನ ಜನ್ರೇಷನ್ ಅಂತ ಬಂದಾಗ ಇವೆಲ್ಲ ಗೊತ್ತೇ ಇರಲ್ಲ, ಮುಂಚೆ ಹೇಗಿತ್ತು ಏನು ಅಂತ. ಇಲ್ಲಿ ಇನ್ನೊಂದು ಏನಿಷ್ಟ ಆಯಿತು ಅಂದರೆ, ನಾವೇನು ನೋಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವೋ ಅದ್ರ ತಕ್ಕನಂಗೆ ಇಲ್ಲಿ ಕತೆಗಳನ್ನ ಹೇಳ್ತಾ ಇರ್ತಾರೆ. ಅಲ್ಲಿ ಸೀನ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ವಾಯ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಅಲ್ಲೇ ಹೋಗಿ ನೋಡಿದಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲಿ ಅದೇ ಆಡಿಯೋ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಆಗಿಲ್ಲ. ಬಟ್ ಆದರೆ ನೀವು ಅಲ್ಲಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಈಗ ಏನಿದೆ ಬೊಂಬೆ ತೋರಿಸ್ತಿದ್ದಾರೆ ಇಲ್ಲಿ ಇದೇ ಥರ ಅವರು ಕತೆಗಳನ್ನ ಹಾಕಿರ್ತಾರೆ. ಫುಲ್ಲು ನಿಮಗೆ ಹಳ್ಳಿ ಕನ್ನಡ ಯಾವ ರೀತಿ ಇರುತ್ತೆ, ಒಂದು ಹಳ್ಳಿ ಶೈಲಿ ಯಾವ ರೀತಿ ಇರುತ್ತೆ ಆ ಥರ ಕಾಣಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಮಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಯಾಕಂತ ಅಂದರೆ ತುಂಬ ಪ್ರಶಾಂತವಾಗಿದೆ. ತುಂಬಾ ಜನ ಬಂದಿದ್ದರು. ವೀಕೆಂಡ್ಸ್ ಆಗಿರೋದ್ರಿಂದ ಅಲ್ಲಿ ತುಂಬ ಜನ ಇದ್ದರು. ನೀವು ವೀಕ್ ಡೇಸಲ್ಲಿ ಹೋದರೆ ಜನ ಕಮ್ಮಿ ಇರ್ತಾರೆ. ನೋಡ್ತಾ ಇರ. ಮತ್ತು ಅಲ್ಲಿ ಕತೆಗಳನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದಾರಲ್ವ, ಅದು ಪೇಪರ್ ಮೇಲೆ ಪ್ರತಿಯೊಂದನ್ನು ಬರೆದಿರ್ತಾರೆ. ಯಾವ ಒಂದು ಮನೆ, ಈಗ ಯಾರೋ ಒಂದು ಜಾಗ ನಾವು ನೋಡ್ತಾ ಇದ್ದೀವಿ, ಒಂದು ರೂಮ್ ಹತ್ರ ಹೋಗಿದ್ದೀವಿ, ಅಲ್ಲೆಲ್ಲ ಮಕ್ಕಳು ಎಲ್ಲ ಹೇಗಿದ್ದಾರೆ, ಅದ್ರ ಯಾರ ಮನೆ ಅದು ಅಂತ ಹಿಡ್ದು ಕೂಡ ಬರೆದಿರ್ತಾರೆ ಅವರು ಒಂದು ಶೀಟಲ್ಲಿ. ಆ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗುತ್ತೆ. ಆ ವಾಯ್ಸ್ ಆಗ್ಬೋದು, ಅವ್ರು ಕೊಡೋವಂಥ ಆಡಿಯೋ, ಪ್ರತಿಯೊಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿತ್ತು, ಆಗಿನ ಹಳ್ಳಿ ಶೈಲಿನೇ ಚೆನ್ನಾಗಿತ್ತಪ್ಪ ಈಗಿಂತ ಅಂತ ಅನಿಸುತ್ತೆ ನಿಮಗೆ. ಈಗ ಈ ಮೊಬೈಲ್ ಬಳಕೆ ಮಾಡೋದೇ ಜಾಸ್ತಿ ಆಗೋಗಿದೆ. ಆವಾಗ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ವ. ಆಟ ಆಡಬೇಕಾದ್ರೆ ಮಕ್ಕಳೆಲ್ಲ ಯಾವ ರೀತಿ ಆಡ್ತಾಯಿದ್ರು, ಹಳ್ಳಿ ಜನ ಯಾವ ರೀತಿ ಹಸುನ ಮೇಯಿಸ್ತಾಯಿದ್ರು, ಪ್ರತಿಯೊಂದು ಡೀಟೇಲ್ ಆಗಿದೆ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಪ್ಲೇಸು. ಯಾರು ತುಂಬ
ಟ್ರೆಡಿಷ್ನಲ್ಲು ಓಲ್ಡ್ ಶೈಲಿನ ನೋಡಬೇಕು ಅಂತ ಆಸೆ ಪಡ್ತೀರಾ, ಇಷ್ಟಪಡ್ತೀರಾ, ಅವರಿಗಂತೂ ಇದೊಂದು ಒಳ್ಳೆ ಪ್ಲೇಸು. ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಬೇಕು, ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಆ ಥರ ಅನ್ನೋರ್ಗಂತೂ ಇದು ಸ್ವಲ್ಪ ನಿಯರ್ ಬೈ ಪ್ಲೇಸು ಆಗುತ್ತೆ, ಟೈಮ್ ಪಾಸು ಆಗುತ್ತೆ. ನೀವು ಆರಾಮಾಗಿ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹೊರಗಡೆ ತಿಂಡಿ ಇಲ್ಲಿ ಅಲೋ ಮಾಡಲ್ಲ, ಒಳಗಡೆನೇ ನೀವು ತಿಂಡಿ ಎಲ್ಲ ತೊಗೋಬೇಕು. ಎಲ್ಲ ಸಿಗುತ್ತೆ, ನಿಮ್ಗೆ ಏನೇನು ತಿಂಡಿ ಬೇಕು ಪ್ರತಿಯೊಂದು ನಿಮಗೆ ಇನ್ಸೈಡೇ ಸಿಗುತ್ತೆ, ಅಲ್ಲೇ ನೀವು ತೊಗೋಬೋದು. ಹಳ್ಳಿ ಊಟ ಕೂಡ ಇಲ್ಲಿ ಅವೈಲೇಬಲ್ ಇದೆ, ಪ್ರತಿಯೊಂದು ಹಳ್ಳಿ ಊಟ ಅನ್ಲಿಮಿಟೆಡ್ ಕೂಡ ಇರುತ್ತೆ. ಅದ್ರ ಸೆಕ್ಷನ್ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಏನಿದೆ ಫುಡ್ಡು ಅಂತ. ಅದಕ್ಕೂ ಮುಂಚೆ ನೀವು ದಿನ ಎಲ್ಲ ನೋಡಿದ್ರು ಇಲ್ಲಿ ಸಾಲಲ್ಲ, ಅಷ್ಟಿದೆ. ಅಷ್ಟನ್ನು ನೀಟಾಗಿ ಓದಬೇಕು, ಒಂದೊಂದನ್ನು ನೋಡಬೇಕು ಅಂತ ಅಂದರೆ ಇಲ್ಲಿ ಮುಗಿಯೋದೇ ಇಲ್ಲ, ಅಷ್ಟೊಂದಿದೆ. ತುಂಬಾ ಚೆನ್ನಾಗಿದೆ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇದು 2 ವೀಕ್ಸ್ ಬ್ಯಾಕ್ ವ್ಲಾಗ್. ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ನನಗೆ ಟೈಮೇ ಸಿಕ್ಕಿರಲಿಲ್ಲ ವೀಡಿಯೋನ ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ. ಸೊ ಫೈನಲಿ ಇವತ್ತು ಟೈಮ್ ಬಂದಿದೆ, ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರದ್ದು ಇನ್ನೂ ಏನಾರ ಡೀಟೇಲ್ಸ್ ಬೇಕಿದ್ರೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೀನಿ. ನಿಮಗೆ ಡೀಪಾಗಿ ಇಲ್ಲೇ ಸಿಗ್ತಿದೆ ಯೂಟ್ಯೂಬಲ್ಲಿ. ಎಲ್ಲಿರೋದು ಏನು ವಿತ್ ಲೊಕೇಶನ್ ಬೇಕು ಅಂದರೆ ನೀವು ನನ್ನ ಇನ್ಸ್ಟಾ ಅಕೌಂಟ್ಗೆ ಹೋಗಿ ಒಂದು ಸಲ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲಾಗಿ ಲೊಕೇಶನ್ ಸಿಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ನಮಗೂ ಕೂಡ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಈಗ ಇಲ್ಲಿ ನೀವು ನೋಡ್ಬೋದು ಕುದುರೆ ಎಲ್ಲನೂ ಇದೆ. ಇಲ್ಲಿ ಕುದುರೆ ಮೇಲೆ ಸವಾರಿ ಮಾಡೋದಕ್ಕೋಸ್ಕರ ಅದಕ್ಕೂ ಚಾರ್ಜ್ ತೊಗೋತಾರೆ. ಮತ್ತು ಇಲ್ಲಿ ನೀವು ಮಡಕೆ ಕೂಡ ನೀವೇ ಮಾಡ್ಬೋದು, ಅದಕ್ಕೆ ಕೂಡ ನಿಮಗೆ ಎಕ್ಸ್ಟ್ರಾ ಚಾರ್ಜ್ನ ತೊಗೋತಾರೆ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಇದೆ. ಮತ್ತು ಎತ್ತಿನ ಗಾಡಿ ಮೇಲೆ ಹೋಗೋದಕ್ಕೆ ಅದಕ್ಕೂ ಕೂಡ ಸಪ್ರೇಟಾಗಿ ಚಾರ್ಜಸ್ ಇದೆ. ಮತ್ತು ಇಲ್ಲಿ ಗೇಮ್ಸ್ ಇದೆ, ಕೆಲವೊಂದು ಗೇಮ್ಸ್ನ ಆಡಬೇಕು ಅಂದರೆ ಅದಕ್ಕೂ ಕೂಡ ಚಾರ್ಜಸ್ನ ಮಾಡ್ತಾರೆ. ಸೊ ಎಲ್ಲ ಇದೆ ನಿಮಗೆ ಇನ್ಸೈಡ್ ಕ್ಯಾಂಪಸ್ಸಿಗೆ ಎಲ್ಲ ಸಿಗುತ್ತೆ. ಬಟ್ ಹಾಗೆ ಟೈಮ್ ಪಾಸ್ ಆಗುತ್ತೆ, ಒಳ್ಳೆ ಗಾಳಿನೂ ಇರುತ್ತೆ, ಶಾಂತಿಯಾಗೂ ಇರುತ್ತೆ. ಸೊ ಮತ್ತು ಇಲ್ಲಿ ತಿಂಡಿಗಳು ಸ್ನ್ಯಾಕ್ಸ್ ವೆರೈಟೀಸ್ ಎಲ್ಲ ಬೇಕು ಅಂತ ಅಂದರೆ ಅದು ಕೂಡ ಇಲ್ಲಿ ಸಿಗುತ್ತೆ, ನೀವು ಮನೆಗೆ ತೊಗೊಂಡು ಹೋಗ್ಬೋದು. ನೋಡಿ, ಇದೇ ಗೇಮ್ಸ್ ನಾನು ಹೇಳಿದ್ದು, ಡೈಸ್ ಗೇಮ್ ಆಗ್ಬೋದು, ಆರ್ ಹಾರ್ಸ್ ರೈಡಿಂಗ್ ಆಗ್ಬೋದು, ಪ್ರತಿಯೊಂದು ಇದೆ. ಸೊ ಎಲ್ಲ ಒಂದೇ ಕಡೆ ಸಿಗಬೇಕು, ಒಂದೇ ಕಡೆ ಟೈಮ್ ಪಾಸ್ ಆಗಬೇಕು ಅಂದರೆ ಇಲ್ಲಿ ಬನ್ನಿ. ಇನ್ನು ನೀವೇನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದರೆ ಅದು ಕೂಡ ಇದೆ. ಅದನ್ನು ಕೂಡ ಓಲ್ಡ್ ಬುಕ್ಸ್ ಆಗ್ಬೋದು, ಮಾನ್ಯುಮೆಂಟ್ಸ್ ಪ್ರತಿಯೊಂದು ಇದೆ, ಬೇಕಿದ್ರೆ ಬಂದು ತೊಗೋಬೋದು. ಈಗ ನಾವು ಲಂಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ, ಎಲ್ಲಿಗೆ ಹೋದರೆ ಲಂಚ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಏನಂದರೆ ಗೈಸ್, ಇಲ್ಲಿ ಫುಲ್ಲು ಪ್ಯೂರ್ ವೆಜ್ಜು, ನೀವು ನಾನ್ ವೆಜ್ ಸಿಗೋಲ್ಲ. ನಮಗೆ ಕೆಲವರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರು, ನಾನ್ ವೆಜ್ ಕೂಡ ಸಿಗಬಹುದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಇಲ್ಲಿ ನಿಮಗೆ ಪ್ಯೂರ್ ವೆಜ್ ಸಿಗುತ್ತೆ, ನಾನ್ ವೆಜ್ ಅಂತ ಯಾವುದೇ ಐಟಮ್ಸ್ ಇಲ್ಲ. ಎಲ್ಲ ಹಳ್ಳಿ ಶೈಲಿ. ನಿಮಗೆ ಹೇಗೆ ಕೊಡ್ತಾರೆ ಅವರು ಊಟ ಅಂತ ಅಂದರೆ ಗೊತ್ತಿರುತ್ತಲ್ವ ನಿಮಗೆ, ಹಳ್ಳಿಯಲ್ಲಿ ಹೇಗಿರುತ್ತೆ ರೊಟ್ಟಿ ಆ ಥರ. ನಾವು ಬಂದು ಅನ್ಲಿಮಿಟೆಡೇ ತೊಗೊಂಡಿದ್ವಿ, ಜಸ್ಟ್ ಟ್ರೈ ಮಾಡೋಣ ಹಳ್ಳಿ ಶೈಲಿ ಊಟ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅದಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದರು, ರೋಟಿ, ಅನ್ನ, ಸಾಂಬಾರು, ಮತ್ತು ಈರುಳ್ಳಿ ಹೂವು, ಮೆಂತ್ಯ ಸೊಪ್ಪು, ಏನೇನೋ ಅದೆಲ್ಲ ಹಾಗೆ ತಿಂತಿದ್ದಂತೆ. ಫೈನಲಿ ತಿಂದು ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಆಗ್ತಿದ್ದೀವಿ. ವ್ಲಾಗಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.